ಬೆಳ್ತಂಗಡಿ ತಾಲೂಕಿನ ಶಾಸಕ ಹರೀಶ್ ಪೂಂಜಾ ಬಗ್ಗೆ ಒಂದು ಸಣ್ಣ ವಿಡಿಯೋ ಒಂದು ಮೊನ್ನೆ ಮಾಡಿದ್ದೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಅಂದ್ರೆ ಬೆಳ್ತಂಗಡಿ ಶಾಸಕರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಓರ್ವ ಮಹಿಳೆ ಪುತ್ತೂರು ತಾಲೂಕಿಗೆ ಬರ್ತಾಳೆ. ಪುತ್ತೂರು ತಾಲೂಕಿನ ಶಾಸಕರಲ್ಲಿ ಮನವಿ ಮಾಡಿಕೊಡ್ತಾಳೆ, ಸಹಾಯ ಮಾಡಿ. ಅವಾಗ ಪುತ್ತೂರು ಶಾಸಕರು ಸಹಾಯ ಮಾಡುವಂತಹ ದೃಶ್ಯ ಮಾತ್ರವಲ್ಲ, ಪುತ್ತೂರು ಶಾಸಕರು ಹೇಳ್ತಾರೆ ಅದು ನನ್ನ ಕ್ಷೇತ್ರ ಅಲ್ಲ, ಹರೀಶ್ ಪೂಂಜಾ ಅವರ ಕ್ಷೇತ್ರ, ಅಲ್ಲಿ ಹೋಗಿ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ನಾನು ವಿಡಿಯೋ ಮಾಡಿದ್ದೆ. ಅಲ್ಲಿ ಹೋಗೋಕೆ ಎಲ್ಲಿ ಟೈಮ್ ಇದೆ, ಹರೀಶ್ ಪೂಂಜಾರಿಗೆ ಟೈಮ್ ಇಲ್ಲ. ಅವರು ದೊಡ್ಡ ದೊಡ್ಡವರ ಚಾಕರಿ ಮಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಬಕಪಕ್ಷಿಗಳನ್ನ ಸೇವ್ ಮಾಡೋದಿಕ್ಕಿದೆ ಅವರಿಗೆ. ಸೊ ಆ ಒಂದು ವಿಡಿಯೋ ಮಾಡಿದಾಗ ಕಮೆಂಟ್ ಬಾಕ್ಸ್ ಅಲ್ಲಿ ನಮ್ಮ ಹರೀಶ್ ಪೂಂಜಾ ಅವರ ಅಭಿಮಾನಿಗಳು ಹುಚ್ಚೆದ್ದು ಕುಣಿತಾ ಇದ್ರು. ನಿನ್ಗೇನು ಗೊತ್ತು ಹರೀಶ್ ಪೂಂಜಾ ಅವರ ಕೆಲಸ ಕಾರ್ಯಗಳು, ಬಂದು ನೋಡು ಇಲ್ಲಿ ಅಂತ. ಸೊ ಹರೀಶ್ ಪೂಂಜಾ ಅವರು ಮಾಡಿದಂತಹ ಅತಿ ದೊಡ್ಡ ಅಭಿವೃದ್ಧಿಯ ಒಂದು ವಿಚಾರವನ್ನು ತಗೊಂಡು ನಾನಿವತ್ತು ನಿಮ್ಮ ಮುಂದೆ ಬಂದಿರುವಂಥದ್ದು. ನಿಮಗೆ ಅಚ್ಚರಿ ಆಗಬೇಕು. ನಮ್ಮನ್ನು ಬಿಡುಗಡೆ ಮಾಡಬೇಕು, ಅದೇನಿದೆ ವಿಚಾರಣೆ ನೀವು ಮಾಡಿ, ತೊಂದರೆ ಇಲ್ಲ. ಆದರೂ ನೀವೇನು ವಿಚಾರಣೆ ಮಾಡ್ತೀರಾ ಮಾಡಿ, ಬಟ್ ಇವತ್ತು ನೀವು ಸ್ಟೇಷನ್ ಬೇಲ್ ಮೇಲೆ ಬಿಡಬೇಕು ಅಂತ ಹೇಳಿ ಪೊಲೀಸ್ನವ್ರ ಜೊತೆ ಮಾತಾಡಿದ್ರು ನಮ್ಮ ಶಾಸಕರು ಹರೀಶ್ ಪೂಂಜಾ ಅಣ್ಣ ಅವರು ಬೆಳಿಗ್ಗೆ ನಾನು ಅಲ್ಲಿ ಬಿಟ್ಟಾಗಲೇ ನನಗೆ ಕರೆ ಮಾಡಿದ್ರು. ಎಲ್ಲ ನಾನು ಮಾತಾಡ್ತೀನಿ ಬನ್ನಿ, ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿ ಜೊತೆಗೆ ನಿಂತ್ಕೊಂಡಂಥ ಹರೀಶ್ ಪೂಂಜಾ ಅಣ್ಣ ಅವರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತಾ, ದೊಡ್ಡ ಮಹಾಪುರುಷನನ್ನ ಸೇವ್ ಮಾಡಿಕೊಂಡಿರುವಂತಹ ಒಂದು ವಿಡಿಯೋ ಇದು. ಇದನ್ನು ನಿಮ್ಮ ಮುಂದೆ ಕಂಪ್ಲೀಟ್ ಆಗಿ ವಿವರಿಸ ಹೋಗ್ತೀನಿ. ಮಾತ್ರ ಅಲ್ಲ, ಅವರಿಗೆ ಗೌರವ ಕೊಟ್ಟಂತಹ ಒಂದು ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಚಿಂದಿ ಉಡಾಯಿಸ್ಬಿಡ್ತೀನಿ. ನೀವು ಕೂಡ ಈ ಒಂದು ವಿಡಿಯೋವನ್ನು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಏನದು ಹರೀಶ್ ಪೂಂಜಾ ಅವರು ಅಷ್ಟು ದೊಡ್ಡ ಮಹತ್ ಕಾರ್ಯವನ್ನು ಮಾಡಿದ್ದು ಅಂತ ನೀವು ಕೇಳ್ಬೋದು. ಅಷ್ಟು ದೊಡ್ಡ ಮಹತ್ ಕಾರ್ಯ ಏನು ಮಾಡಿದ್ರು ಅವನು ಏನು ಮಾಡೋದಿಲ್ಲ ಅಂತ ನಿಮಗೆ ಗೊತ್ತೇ ಇದೆ. ಆದರೆ ಏನಿದು ಹರೀಶ್ ಪೂಂಜಾರ ಅಷ್ಟು ದೊಡ್ಡ ನೀವು ಹೇಳುವಂತಹ ಕಾರ್ಯವೈಖರಿ ಅಂತ ಕೇಳಿದರೆ, ಬೆಂಗಳೂರಿನಿಂದ ಓರ್ವ ಕೊಲೆ ಆರೋಪಿ ಹಲವು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ನೂರಾರು ಪ್ರಕರಣಗಳನ್ನು ತನ್ನ ಮೇಲೆ ಎಳ್ಕೊಂಡಂತಹ ಓರ್ವ ರೌಡಿ ಶೀಟರ್ ಅಂತ ಹೇಳುವಾಗ ನಾರ್ಮಲ್ ಹಲವು ಸಣ್ಣ ಪುಟ್ಟ ಕೇಸುಗಳನ್ನು ದಾಖಲಿಸಿಕೊಂಡು ರೌಡಿ ಶೀಟರ್ ಆಗ್ತಾರೆ. ಆದರೆ ಕೊಲೆ, ದರೋಡೆ ಅಥವಾ ತಲೆ ಹಿಡಿಯುವುದು ಇವೆಲ್ಲ ಕೇಸುಗಳು ತನ್ನ ಮೇಲಿದೆ. ಅಂತಹ ಒಂದು ಆರೋಪಿ ಉಜಿರೆಗೆ ತನ್ನ ಬೆಂಗಾವಲು ಪಡೆಯೊಂದಿಗೆ ಬಂದು ಆವಾಜು ಹಾಕಿದಂತಹ ಸಂದರ್ಭ ಬೆಳ್ತಂಗಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಸೊ ಆ ಒಂದು ಪ್ರಕರಣದಲ್ಲಿ ತೆರೆಮರೆಯಲ್ಲಿ ಆತ ಓಡಾಡ್ತಾ ಇರ್ತಾನೆ, ಯಾವುದೇ ವಿಚಾರಣೆಗೆ ಬರೋದಿಲ್ಲ. ಕೊನೆಗೆ ಪೊಲೀಸರು ಆತನ ಆಫೀಸಿಗೆ ಹೋಗಿ ಆತನ ಜುಟ್ಟು ಹಿಡಿದು ಹೇಳ್ಕೊಂಬರ್ತಾರೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ. ಸೊ ದೊಡ್ಡ ಪೌರುಷವನ್ನೇ ತೋರಿಸ್ತಾ ಇರ್ತಾನೆ. ಏನೋ ನಾನು ದೊಡ್ಡ ಮಹತ್ ಕಾರ್ಯ ಮಾಡಿ ಬಂದಿದ್ದೀನಿ, ನನ್ನ ಬೆಂಗಾವಲು ಪಡೆಯಲ್ಲಿ ಸಂಸದರಿದ್ದಾರೆ, ಶಾಸಕರಿದ್ದಾರೆ, ಹಾಗೆ ಹೀಗೆ ಆತನ ಮಾತನಾಡುವಂತಹ ಶೈಲಿಯನ್ನು ನೋಡಿದರೆ ಇಲ್ಲಿ ಪೊಲೀಸರು ಕೆರೆಹಳ್ಳಿಯನ್ನು ಅರೆಸ್ಟ್ ಮಾಡಿದಂಥದ್ದು ಅಥವಾ ಕೆರೆಹಳ್ಳಿ ಪೊಲೀಸರನ್ನು ಅರೆಸ್ಟ್ ಮಾಡಿ ಬೆಳ್ತಂಗಡಿಗೆ ಬಂದಿರುವಂಥದ್ದು ಅನ್ನುವಂತಹ ಡೌಟ್ ನನಗೆ ಬಂದಿತ್ತು, ನಿಮಗೂ ಬಂದಿರ್ಬೋದು. ಅಂದರೆ ಆತನನ್ನು ಅರೆಸ್ಟ್ ಮಾಡಿ ಬಂದಿರೋದು, ಆತ ಸ್ಟೇಷನ್ನಲ್ಲಿ ದೊಡ್ಡ ಪೈಲು ಅಂತ ನಿಂತ್ಕೊಂಡು ಪೊಲೀಸರು ಆತನ ಮುಂದೆ ಈ ರೀತಿಯಲ್ಲಿ ನಿಂತ್ಕೊಂಡು ಕೇಳ್ತಾರೆ ಆತ ಏನು ಹೇಳ್ತಾನೆ ಅಂತ. ನೋಡಿ, ಇದೇ ವ್ಯವಸ್ಥೆ ಅಂದರೆ ಇದು. ನೋಡಿ, ಬೆಳ್ತಂಗಡಿ ಪೊಲೀಸರು ಈ ಒಂದು ವಿಚಾರದಲ್ಲಿ ಪ್ರಕರಣ ನನ್ನ ಮೇಲೆ ದಾಖಲಿಸಬೇಡಿ, ಯಾಕಂತ ಹೇಳಿದರೆ ನಿಮ್ಮ ಫೋಟೋಗಳು, ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಬೇಕಾದರೆ ಆ ಒಂದು ವಿಡಿಯೋನ ಇಲ್ಲಿ ಹಾಕ್ತೀನಿ ನಾನು. ಯಾಕಂದರೆ ಆಮೇಲೆ ಜನತಾ ಏಜೆಂಟು ಏನೋ ಹೇಳಿಬಿಟ್ಟ, ಪೊಲೀಸರನ್ನು ಅವಮಾನ ಮಾಡ್ದ. ಅವಮಾನ ಅಲ್ಲ ಇದು. ನೀವು ಮಾಡಿದಂತಹ ಕೆಲಸ, ಅವರು ಆರೋಪಿಗೆ ನೀವು ಕೊಡಬೇಕಾದಂತಹ ಗೌರವ ನೋಡಿ, ಜನಸಾಮಾನ್ಯರಿಗೆ ನೀವು ಕೊಡ್ತಾ ಇಲ್ಲ ನಿಜವಾಗ್ಲೂ. ಅಂತಹ ಆ ಒಂದು ಗೌರವವನ್ನು ಈ ಆರೋಪಿಗಳಿಗೆ ಯಾಕೆ ಕೊಡ್ತಾ ಇದ್ದೀರಾ ಅಂತ. ಓಕೆ, ನೀವು ಅರೆಸ್ಟ್ ಮಾಡ್ಕೊಂಡು ಬಂದಿರಿ, ಒಳ್ಳೆಯ ಕಾರ್ಯ. ಸೊ ಆ ಸಂದರ್ಭದಲ್ಲಿ ಹರೀಶ್ ಪೂಂಜಾ ಕರೆ ಮಾಡಿದ್ರಂತೆ ಬೆಳ್ತಂಗಡಿ ಪೊಲೀಸರಿಗೆ, ಏನೇ ಮಾಡಿದರೂ ಪರವಾಗಿಲ್ಲ, ಇವತ್ತು ರಾತ್ರಿಯ ಒಳಗೆ ಸ್ಟೇಷನ್ ಜಾಮೀನದಲ್ಲಿ ಅವರನ್ನು ಬಿಟ್ಟು ಕಳಿಸಬೇಕು ಅಂತ. ಅಂದರೆ ಪೊಲೀಸರೇ ಆತನನ್ನು ಸ್ಟೇಷನ್ ಜಾಮೀನದಲ್ಲಿ ಬಿಟ್ಟು ಕಳಿಸಬೇಕು. ಯಾವ ರೀತಿಯಲ್ಲಿ ಆಜ್ಞೆ ಮಾಡುವಂಥದ್ದು ಇದು ಓರ್ವ ಶಾಸಕರಾಗಿ ಮಾಡಬೇಕಾದಂತಹ ಕೆಲಸವ. ನೋಡಿ, ನಾವು ನೀವುಗಳು ಅಥವಾ ಅವರು ಜನಸಾಮಾನ್ಯ ಏನಾದರೂ ಸಣ್ಣ ಪುಟ್ಟ ಗಲಾಟೆಯಲ್ಲಿ ಬಂದು ಈ ರೀತಿ ಮಾಡಿದರೆ ಓಕೆ, ಶಾಸಕರನ್ನು ಅಭಿಮಾನದಿಂದ ನೋಡಬೇಕು, ಜನಸಾಮಾನ್ಯರಿಗೆ ಒಳ್ಳೆ ಉಪಕಾರ ಮಾಡ್ದ. ಇಲ್ಲಾಂತಿದ್ರೆ ಆತ ಕೋರ್ಟು ಕಚೇರಿ ಆಮೇಲೆ ಜಾಮೀನು ತೊಗೊಳ್ಬೇಕು, ಅದು ಇದು ಅಂತ ಹರಸಾಹಸ ಪಡಬೇಕಿತ್ತು. ಇನ್ನು ವಕೀಲರ ಕಡೆ ಹೋದರೆ 50,000, 30,000, 2 ಲಕ್ಷ ಅಂತ ಅವರಿಗೆ ಕೊಟ್ಟು ಈ ಒಂದು ಕೇಸನ್ನು ನಡೆಸಬೇಕು. ತುಂಬ ಕಷ್ಟ ಆಗ್ತಾಯಿದೆ. ಓಕೆ, ಶಾಸಕರು ಹೇಳಿದರು ಕಳಿಸ್ಕೊಡಿ ಅವ್ರನ್ನ, ಅದು ಒಳ್ಳೆಯ ಕೆಲಸ. ಆದರೆ ಇಲ್ಲಿ ಅವರು ಬಂದಿರುವಂಥದ್ದು ಸಾಮಾನ್ಯ ವ್ಯಕ್ತಿ ಅಲ್ಲ. ಆತನ ಪ್ರಕರಣಗಳೆಲ್ಲವೂ ಸಾಬೀತಾದರೆ ಗಲ್ಲು ಶಿಕ್ಷೆಗಿಂತ ಕಡಿಮೆ ಶಿಕ್ಷೆ ಆತನಿಗಿಲ್ಲ. ಆತನ ಹುಟ್ಟಿನಿಂದ ಇವತ್ತಿನವರೆಗೆ ಆತ ಒಂದು ಒಳ್ಳೆಯ ಕೆಲಸ ಯಾವುದು ಮಾಡಿದ್ದಾನೆ? ಆತ ಮಾಡಿದಂತಹ ಕೊಲೆಯ ಲೀಸ್ಟ್ ಇದೆ ನೋಡಿ. ಇದ್ರೀಸ್ ಪಾಷಾ ಅನ್ನುವಂತಹ ಓರ್ವ
ಏನು ದನವನ್ನು ಸಾಗಾಟ ಮಾಡ್ತಾ ಇದ್ದ ಅಂತ ಎನ್ನುವಂತಹ ಹೆಸರಲ್ಲಿ ಆತನನ್ನು ಕೊಲೆ ಮಾಡಿರುವಂಥದ್ದು, ಬರ್ಬರವಾಗಿ ಕೊಲೆ ಮಾಡಿರುವಂಥದ್ದು. ಇನ್ನು ಇದೇ ಭಾಷಾ ಸಾಚಾಣ ಅಂತ ಕೇಳಿದರೆ ಅಕ್ರಮ ಚಟುವಟಿಕೆಗಳನ್ನು ಮಾಡಿದವರನ್ನು ನಾವು ಒಳ್ಳೆಯ ವ್ಯಕ್ತಿ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ. ಆತ ತಪ್ಪು ಮಾಡಿದ್ದಾನೆ, ಆದರೆ ಇಲ್ಲಿ ಕಾನೂನು ವ್ಯವಸ್ಥೆ ಇದೆ. ಕಾನೂನಿಗೆ ಒಪ್ಪಿಸಬೇಕಾದಂತಹ ವ್ಯವಸ್ಥೆಯನ್ನು ನೀವೇ ಮಾಡಿ ಅತಿಕ್ರಮಣ ಮಾಡಿ ಆ ಒಂದು ವ್ಯಕ್ತಿಯನ್ನು ಹಲ್ಲೆ ಮಾಡಿ ಆತನನ್ನು ಕೊಲೆ ಮಾಡಿರುವಂಥದ್ದು. ಇದು ಇಡೀ ಜಗತ್ತಿನ ಮುಂದೆ, ರಾಜ್ಯದ ಮುಂದೆ ಜಗಜ್ಜಾಹೀರಾತು ಆಗಿರುವಂಥದ್ದು. ಹರೀಶ್ ಪೂಂಜಾರಿಗೂ ಗೊತ್ತಿರೋದ ವಿಚಾರ ಖಂಡಿತ ಅಲ್ಲ, ಗೊತ್ತಿರುವಂತಹ ವಿಚಾರ. ಇವೆಲ್ಲವೂ ಗೊತ್ತಿದ್ದು ಕೂಡ ಆತ ಅವರು ತಲೆ ಹಿಡುಕ ಅಂತ ಗೊತ್ತಿದ್ದು ಕೂಡ ಆತನನ್ನು ಸ್ಟೇಷನ್ ಜಾಮೀನದಲ್ಲೇ ಬಿಟ್ಟು ಕೊಡಿ, ಆತನನ್ನು ಜೈಲಲ್ಲಿ ಇಡಬಾರ್ದು ಅಂತ ಖಡಾಖಂಡಿತವಾಗಿ ಪೊಲೀಸರಿಗೆ ಆಜ್ಞೆ ಮಾಡುವಷ್ಟು ಬೆಳ್ತಂಗಡಿ ಶಾಸಕರು ಬೆಳೆದ್ರ. ಇದೇ ಅವರ ಅಭಿವೃದ್ಧಿ ನೋಡಿ. ನಾನು ಮೊನ್ನೆ ಮಾಡಿದ ವಿಡಿಯೋಗೆ ಕಮೆಂಟ್ಗಳು ಬಂದಿತ್ತು, ಅವರು ಬ್ಯುಸಿಯಾಗಿದ್ದಾರೆ, ಅವರು ದೊಡ್ಡ ದೊಡ್ಡವರ ಚಾಕರಿ ಮಾಡೋದರಲ್ಲಿ ಬ್ಯುಸಿಯಾಗಿದ್ದಾರೆ, ದೊಡ್ಡ ದೊಡ್ಡ ಆರೋಪಿಗಳನ್ನು ರಕ್ಷಣೆ ಮಾಡೋದರಲ್ಲಿ ಬ್ಯುಸಿಯಾಗಿದ್ದಾರೆ, ಕೋರ್ಟು ಕಚೇರಿ ಅಂತ ಅಲೆದಾಡ್ತಾ ಇದ್ದಾರೆ, ಜನಸಾಮಾನ್ಯರಿಗಾಗಿ ಏನು ಮಾಡೋದಕ್ಕೆ ಅವರಿಗೆ ಟೈಮ್ ಇಲ್ಲ, ಟೈಮ್ ಕೊಡಿ ಸ್ವಲ್ಪ ಅಂತ ಹೇಳ್ತಾ ಇದ್ದಾರೆ. ಸೊ ಅದೇ ಇವತ್ತು ನಡ್ತಾ ಇರುವಂಥದ್ದು. ಜನಸಾಮಾನ್ಯರನ್ನು ತಿರುಗಿ ನೋಡೋಕ್ಕೂ ಸಮಯ ಇಲ್ಲದಂತಹ ಹರೀಶ್ ಪೂಂಜಾ ಅವರು ನಾಲಾಯಕನ್ನು ಅರೆಸ್ಟ್ ಮಾಡಿ ತಂದಂತಹ ಸಂದರ್ಭದಲ್ಲಿ ಆತನ ಬೆನ್ನೆಲುಬಾಗಿ ನಿಲ್ತಾರೆ, ಪೊಲೀಸರಿಗೆ ಆದೇಶವನ್ನು ಕೊಡ್ತಾರೆ ಅಂತ ಹೇಳಿದರೆ ನಿಜಕ್ಕೂ ನಾಚಿಕೆಗೇಡಿನ ವಿಷಯ. ಕಾನೂನು ವ್ಯವಸ್ಥೆಯಲ್ಲಿ ಏನೂ ಇನ್ನು ಬೆಳವಣಿಗೆಗಳು ಸಾಧ್ಯ ಆಗೋದಿಲ್ಲ. ಇಂತಹ ರಾಜಕಾರಣಿಗಳು ಬೆಳೆದು ನಿಂತರೆ ಪುತ್ತೂರಿನ ಶಾಸಕರನ್ನು ನೋಡಿ ಕಲೀರಿ ಸ್ವಲ್ಪ, ಆಯಿತಾ? ಅಭಿವೃದ್ಧಿ ಹೆಸರಲ್ಲಿ ನೋಡಿ ಹೇಳ್ತಾರೆ, ಕಮೆಂಟ್ ಮೊನ್ನೆ ಬಂದಿತ್ತು, ಅಶೋಕ್ ರೈ ಅವರು ನಿಂತಲ್ಲಿ ಕೂತಲ್ಲಿ ವಿಡಿಯೋ ಮಾಡ್ತಾರೆ ಅಂತ. ಯಾರು ಮಾಡೋದಿಲ್ಲ? ನಿಮ್ಮ ನಾಯಕ ನರೇಂದ್ರ ಮೋದಿ ನಡೆದ್ರು, ನಿಂತರು, ಕೂತರು, ಹೋದರು, ಬಂದರು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾ, ಮೇನ್ ಸ್ಟ್ರೀಮ್ ಮೀಡಿಯಾಗಳು ಪ್ರಸಾರ ಮಾಡೋದಿಲ್ವಾ? ಅದು ಪ್ರಸಾರ ಮಾಡೋದು ಬಿಟ್ಟಿಗೆ ಮಾಡೋದಿಲ್ಲ, ಕೋಟಿಗಟ್ಟಲೆ ಸುರಿದು ಮಾಡ್ತಾ ಇರುವಂಥದ್ದು. ಅಂಥದ್ರಲ್ಲಿ ಅಶೋಕ್ ರೈ ಅವರು ಮಾಡ್ತಾ ಇರುವಂತಹ ಕೆಲಸವನ್ನು ಜನಸಾಮಾನ್ಯರ ಮುಂದೆ ತರುವುದರಲ್ಲಿ ತಪ್ಪೇ ಇಲ್ಲ. ರಾಜಕಾರಣಿಯಾಗಿದ್ದುಕೊಂಡು ರಾಜಕಾರಣಿಯಾಗಿ ನೀವು ಎಡಗೈಯಲ್ಲಿ ಕೊಟ್ಟದ್ದು ಬಲಗೈಯಲ್ಲಿ ಕೊಟ್ಟದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತ ಅಂದ್ಕೊಂಡ್ರೆ ನೀವೆಲ್ಲಿದ್ದೀರೋ ಅಲ್ಲೇ ಇರ್ತೀರ, ಗೊತ್ತಾಯ್ತಾ? ನೀವು ಕದ್ದು ಮುಚ್ಚಿ ಕೊಟ್ಟು ದೇವರಿಂದ ಸಿಗುತ್ತೆ ಅಂತ ಅಂದ್ಕೊಂಡ್ರೆ ಜನಸಾಮಾನ್ಯರಿಗೆ ಗೊತ್ತಾಗಬೇಕು ನೀವೇನು ಕೆಲಸ ಮಾಡ್ತಾ ಇದ್ದೀರಾ. ಜನಸಾಮಾನ್ಯರು ಆಯ್ಕೆ ಮಾಡಿ ಕಳಿಸ್ಕೊಟ್ಟಂತಹ ಅವರು ನಾಯಕ ನೀವು. ಸೊ ಅವರಿಗೆ ಏನು ಮಾಡ್ತಾ ಇದ್ದೀರಾ ಅಂತೇಳಿ ಯಾರೋ ಒಬ್ಬ ಕಮೆಂಟ್ ಮಾಡಿದ್ದ, ಅಂಧ ಭಕ್ತ ಅಂತ ಅವನನ್ನೇ ಕರಿಬೇಕು. ಅವರು ಎಡಗೈಯಲ್ಲಿ ಕೊಟ್ಟದ್ದು ಬಲಗೈಗೆ ಗೊತ್ತಾಗಲ್ವಂತೆ. ಸೊ ಕೊಟ್ಟಿದ್ದಾರೆ ಅಂತ ಏನು ಪ್ರೂಫ್ ಇದೆ? ದೇವರು ಮಾತ್ರ ನೋಡಿದರೆ ಸಾಕ? ಅವರು ಕೊಡೋದು ನನ್ನ ದುಡ್ಡು, ನಿನ್ನ ದುಡ್ಡು ಅಥವಾ ಪೂಂಜಾರ ದುಡ್ಡು ಅಲ್ಲ, ಜನಸಾಮಾನ್ಯರ ದುಡ್ಡು. ಅವರಿಗೆ ಶಾಸಕ ನಿಧಿ ಅಂತ ಹೇಳಿದರೆ ಅವರ ತರವಾಡು ಸೊತ್ತಲ್ಲ ಅದು, ಅವರಿಗೆ ಮನೆಯಿಂದ ಏನು ಸಿಕ್ಕಿದಲ್ಲ ಅದು ರಾಜ್ಯದ ಸೊತ್ತು, ರಾಜ್ಯದ ಜನರ ಸೊತ್ತು. ಅದನ್ನು ಜನರಿಗೆ ಕೊಡುವಂಥದ್ದು ಜನರಿಗೆ ಗೊತ್ತಾಗಬೇಕು, ನಿಷ್ಪಕ್ಷಪಾತವಾಗಿರಬೇಕು. ಸೊ ಅದನ್ನೇ ಜನ ಕೇಳ್ತಾ ಇರುವಂಥದ್ದು. ಕದ್ದು ಮುಚ್ಚಿ ಕೊಟ್ಟು ಯಾವುದೇ ಪ್ರಯೋಜನ ಇಲ್ಲ. ಇನ್ನು ಓಪನ್ ಆಗಿ ಕೊಟ್ಟರೆ ಅವರಿಗೆ ಅದರಿಂದಾಗಿ ಲಾಭ ಆಗುವಂಥದ್ದು. ಅವರು ಎಡಗೈಯಲ್ಲಿ ಕೊಟ್ಟದ್ದು ಬಲಗೈಗೆ ಗೊತ್ತಾಗಲ್ವಂತೆ. ಎಂತಹ ಅಂಧ ಭಕ್ತ ಫ್ಯಾನ್ಸ್ಗಳಿದ್ದಾರೆ ನೋಡಿ. ರಾಜಕಾರಣಿಗಳನ್ನು ಓಲೈಕೆ ಮಾಡೋದಕ್ಕೆ ಅವರ ಒಂದು ಟೀಮ್ ಅದು. ಮೊನ್ನೆ ಕಮೆಂಟ್ ಮಾಡಿದವರೆಲ್ಲರೂ ಅವರ IT ಸೆಲ್ಲಲ್ಲಿರುವಂತಹ ಟೀಮ್ ಅದು. ಹರೀಶ್ ಪೂಂಜಾರನ್ನು ಬೈದರೆ ಅದಕ್ಕೆ ಒಪ್ಪೋಸಾಗಿ ಕಮೆಂಟ್ ಮಾಡಿಬಿಡೋದು, ಅಂದರೆ ಅವರನ್ನು ಅಲ್ಲಿ ಭ್ರಷ್ಟಾಚಾರವನ್ನು, ಕಪ್ಪು ಹಣವನ್ನು ಬಿಳಿ ಮಾಡೋದಿದೆಯಲ್ಲ, ಅದೇ ರೀತಿಯಲ್ಲಿ. ಸೊ ಇಲ್ಲಿ ಪುನೀತ್ ಕೆರೆಹಳ್ಳಿ ಮಾತಾಡಿದಂತಹ ಒಂದು ವಿಡಿಯೋವನ್ನು ಕೂಡ ನೀವು ಗಮನಿಸಬೇಕು. ಯಾಕಂತ ಹೇಳಿದರೆ ಗೊತ್ತಾಗಬೇಕಲ್ವ, ಪ್ರೂಫ್ ಬೇಕಲ್ವ, ಹರೀಶ್ ಪೂಂಜಾ ಅವರು ಸಹಾಯ ಮಾಡಿದ್ದಾರೆ ಅಂತೇಳಿ. ಕೇಳಿ. ಇಲ್ಲಿ ತಿಮ್ಮರೊಡ್ಡಿ ಏನು ಆಟೋ ಚಾಲಕರ ಮೇಲೆ ನಾನು ಹೊಡಿತೀನಿ, ಅಲ್ಲೇ ಮಾಡ್ತೀನಿ ಅಂತ ಹೇಳಿದ್ದ, ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾನು ಕೊಟ್ಟಂತಹ ಪ್ರತಿಕ್ರಿಯೆಗೆ ಯಾರೋ ಇಲ್ಲಿಯ ಸೆಂಥಿಲ್ಗೆ ಬೆಕೆಟ್ ಇಟ್ಕೊಂಡಿರುವಂತ ಒಬ್ಬ ವ್ಯಕ್ತಿ, ಅವನ ಹೆಸರು ಹೇಳಲಿಕ್ಕೆ ನಾನು ಬಯಸೋದಿಲ್ಲ, ಆತ ಒಂದು ಪ್ರಕರಣವನ್ನು ನನ್ನ ಮೇಲೆ ದಾಖಲು ಮಾಡಿರ್ತಾನೆ. ನೋಡಿ, ಆ ಪ್ರಕರಣ ದಾಖಲಾಗುವಂಗೆ ಇಲ್ಲ. ಆ ಪ್ರಕರಣದಲ್ಲಿ, ಆ ದೂರಿನಲ್ಲಿ ಯಾವ ಒಂದು ಸಣ್ಣ ಅಂಶವೂ ಕೂಡ, ಅಂದ್ರೆ ಕಾನೂನಿಗೆ ವಿರುದ್ಧವಾದಂತ, ಸಂವಿಧಾನಕ್ಕೆ ವಿರುದ್ಧ ಆದಂತ ಒಂದೇ ಒಂದು ಅಂಶ ಇಲ್ಲ ಅಂದ್ರೂ ಕೂಡ ಯಾರ ಒತ್ತಡಕ್ಕೆ ಮಣಿದು FIR ಮಾಡಿದ್ರು ಗೊತ್ತಿಲ್ಲ. ಆದ್ರೆ ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ನನ್ನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದು ಇಲ್ಲಿ ಸ್ಥಳೀಯ ಶಾಸಕರಾದಂತ ಹರೀಶ್ ಪೂಂಜಾ ಅವರು ಮತ್ತು ಎಲ್ರು ಕೂಡ ಕರೆ ಮಾಡಿ, ಶಶಿ ರಾಜ್ ಅವರು ಕೂಡ ಜೊತೆಗೆ ಬಂದಿದ್ರು, ಸಂದೀಪ್ ಅವ್ರು ಬಂದಿದ್ರು, ಮತ್ತೆ ನಮ್ಮ ಧರ್ಮಸ್ಥಳದ ಸದ್ಭಕ್ತರು ಬಂದಿದ್ರು, ವಕೀಲರು ಸುಬ್ರಹ್ಮಣ್ಯ ಜಿ ವಕೀಲರು ಅವರು ಬಂದಿದ್ರು. ಹಾಗೆ ಎಲ್ರು ಕೂಡ ಧರ್ಮಸ್ಥಳದ ಸದ್ಭಕ್ತರು ಎಲ್ರು ಕೂಡ ಜೊತೆಗೆ ನಿಂತ್ಕೊಂಡು ಇವತ್ತು ಬೆಳ್ತಂಗಡಿ ಎಲ್ಲ ಯುವಕರು ಕೂಡ ನಾನ್ ಠಾಣೆಗೆ ಬರೋದಕ್ಕೆ ಮುಂಚೆನೆ ಅವರು ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಳ್ತಂಗಡಿ ಪೊಲೀಸ್ನವರು ನನ್ನನ್ನ ಬೆಂಗಳೂರಿನಲ್ಲಿ ಬಂಧಿಸಿ ಕರ್ಕೊಂಡು ಬಂದ್ರು. ನನಗೆ ಠಾಣೆಯಲ್ಲಿ ಅನೇಕ ಇದಿತ್ತು. ಇಮಿಡಿಯೇಟು ಸ್ಥಳೀಯ ಶಾಸಕರು ಹರೀಶ್ ಪೂಂಜಾ ಅಣ್ಣ ಕರೆ ಮಾಡಿ
ಠಾಣೆಗೆ ಕೂಡ ಹೇಳಿದ್ರು. ಅವರನ್ನು ಇಮಿಡಿಯೇಟ್ ಪೊಲೀಸ್ ಠಾಣೆಯಲ್ಲಿ ಅಲ್ಲೇ ಏನಿದೆ ಎಲ್ಲ ಮುಗಿಸಿ ಅವರನ್ನು ಸ್ಟೇಷನ್ ಬೇಲ್ ಮೇಲೆ ಬಿಟ್ಟು ಕಳಿಸಿ ಅಂತ ಹೇಳಿ, ಮತ್ತು ವಕೀಲರು ಕೂಡ ಸುಬ್ರಹ್ಮಣ್ಯಜಿ ಅವರು ಕೂಡ ಬಂದು ಜೊತೆಗೆ ನಿಂತ್ಕೊಂಡು ಬಿಡುಗಡೆ ಏನಂದರೆ ಇವತ್ತೇ ಈಗಲೇ ನಮ್ಮನ್ನು ಬಿಡುಗಡೆ ಮಾಡಬೇಕು, ಅದೇನಿದೆ ವಿಚಾರಣೆ ನೀವು ಮಾಡಿ, ತೊಂದರೆ ಇಲ್ಲ, ಪ್ರಕರಣವೇ ಸುಳ್ಳಿದೆ, ಆದರೂ ನೀವೇನು ವಿಚಾರಣೆ ಮಾಡ್ತೀರಾ ಮಾಡಿ, ಬಟ್ ಇವತ್ತು ನೀವು ಸ್ಟೇಷನ್ ಬೇಲ್ ಮೇಲೆ ಬಿಡಬೇಕು ಅಂತ ಹೇಳಿ ಪೊಲೀಸ್ನವ್ರ ಜೊತೆ ಮಾತಾಡಿದ್ರು. ಶಶಿರಾಜ್ ಅವರು ಕೂಡ ನಮ್ಮ ಜೊತೆಗೆ ನಿಂತ್ಕೊಂಡು, ನಾವು ಬರೋದಕ್ಕೆ ಮುಂಚೆ ಇಡೀ ಬೆಳ್ತಂಗಡಿಯ ದನಕೀರ್ತಿ ಅಣ್ಣ ಅವರಾಗಿರಬಹುದು, ಎಲ್ಲರೂ ಯಾರು ಧರ್ಮಸ್ಥಳದ ಸದ್ಭಕ್ತರಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಹಿಂದೂ ಕಾರ್ಯಕರ್ತರಿದ್ದಾರೆ, ಬಹಳ ಸಂತೋಷದ ವಿಚಾರ ಏನು ಅಂತ ಅಂದರೆ, ಯಾವುದೇ ತಾಲೂಕಿಗೆ ಹೋದಾಗಲೂ ಕೂಡ ಅಲ್ಲಿಯ ಸ್ಥಳೀಯ ಹಿಂದೂ ಕಾರ್ಯಕರ್ತರು, ನಾವು ಠಾಣೆಗೆ ಬರ್ತಾ ಇದ್ದೀವಿ ಅನ್ನೋದಕ್ಕಿಂತ ಮುಂಚೆನೇ 10 ಜನ ಕಾರ್ಯಕರ್ತರು ಬಂದು ನಿಂತ್ಕೊಂಡು ಜೊತೆಗೆ ನಿಮ್ಮ ಜೊತೆಗೆ ನಾವು ಇದ್ದೀವಿ ಅನ್ನೋ ಧೈರ್ಯ ತುಂಬ್ತಾರಲ್ಲ, ನನಗೆ ಅಷ್ಟೇ ಸಾಕು. ಎಲ್ಲರಿಗೂ, ಇಡೀ ಬೆಳ್ತಂಗಡಿಯ ಎಲ್ಲ ಹಿಂದೂ ಕಾರ್ಯಕರ್ತರಿಗೂ ನಾನು ತುಂಬ ಹೃದಯದ ಧನ್ಯವಾದವನ್ನು ತಿಳಿಸ್ತೀನಿ. ವಿಶೇಷವಾಗಿ ದನಕೀರ್ತಿ ಅವರಿಗೆ ಮತ್ತು ಸುಬ್ರಹ್ಮಣ್ಯಜಿ ವಕೀಲರವರಿಗೆ, ನನ್ನ ಶಶಿರಾಜಣ್ಣಂಗೆ ಮತ್ತು ಸಂದೀಪ್ ಅಣ್ಣ ಅವರಿಗೆ ಮತ್ತು ನಮ್ಮ ಶಾಸಕರು ಹರೀಶ್ ಪುಂಜ ಅಣ್ಣ ಅವರು ಬೆಳಗ್ಗೆ ನಾನು ಅಲ್ಲಿ ಬಿಟ್ಟಾಗಲೇ ನನಗೆ ಕರೆ ಮಾಡಿದರು. ಎಲ್ಲ ನಾನು ಮಾತಾಡ್ತೀನಿ ಬನ್ನಿ, ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿ ಜೊತೆಗೆ ನಿಂತ್ಕೊಂಡಂಥ ಹರೀಶ್ ಪುಂಜ ಅಣ್ಣ ಅವರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತಾ, ಒಟ್ಟಾರೆ ನಾನು ಹೇಳೋದೇನಂತ ಅಂದರೆ, ಇಲ್ಲೇ ಓಡಾಡ್ಕೊಂಡಿರುವಂತಹ ಪ್ರಕರಣ ಆದಮೇಲೆ 3-4 ತಿಂಗಳಾದರೂ ಕೂಡ ಇಲ್ಲೇ ತಿಮ್ರೋಡಿ ಓಡಾಡ್ಕೊಂಡಿರ್ತಾನೆ. ಅವನನ್ನು ಬಂಧಿಸೋದಕ್ಕೆ ಆಗೋದಿಲ್ಲ, ಅವನನ್ನು ವಿಚಾರಣೆ ಕರ್ಕೊಬರೋದಕ್ಕೆ ಆಗೋದಿಲ್ಲ. ಅವನು ಮೇಲ್ ನ್ಯಾಯಾಲಯಗಳಲ್ಲಿ ಅವನು ಹೋಗಿ ವಿಚಾರಣೆಗೆ ಹಾಜರಾಗ್ತಿರ್ತಾನೆ. ಆದರೂ ಇಲ್ಲಿ ಪೊಲೀಸ್ನವರು ಅವನನ್ನು ಅರೆಸ್ಟ್ ಮಾಡಲಿಕ್ಕಾಗಲ್ಲ, ಬಂಧಿಸಿ ಕರ್ಕೊಬಂದು ವಿಚಾರಣೆ ಮಾಡಲಿಕ್ಕಾಗೋದಿಲ್ಲ, ಅವನನ್ನು ಹಾಗೆ ಬಿಟ್ಟಿರ್ತಾರೆ. ಆದರೆ ನಮ್ಮನ್ನು ಮಾತ್ರ ಬೆಂಗಳೂರಿಗೆ ಬಂದು ಕರ್ಕೊಬಂದು ಬೆಂಗಳೂರಿನಲ್ಲಿದ್ದು ಬಂಧನ ಮಾಡಿ ಕರ್ಕೊಂಡು ಬಂದು ಯಾವುದೋ ಒಂದು ಕೇಸಿಗೆ ಪ್ರಕರಣಕ್ಕೆ ವಿಚಾರಣೆ ಮಾಡೋದಕ್ಕೆ ಅವ್ರಿಗೆ ಸಾಧ್ಯ ಆಗುತ್ತೆ ಅನ್ನೋದಾದರೆ, ಯಾಕಿಲ್ಲ ಆಗ್ತಿಲ್ಲ? ಯಾಕೆ ಬುರುಡೆ ಗ್ಯಾಂಗ್ ಮೇಲೆ ಧರ್ಮಸ್ಥಳದ ವಿರುದ್ಧ ಯಾರ್ಯಾರು ಷಡ್ಯಂತ್ರ ಮಾಡಿದ್ರೋ ಅವ್ರ ಮೇಲೆ ಯಾಕೆ ಕ್ರಮ ಜರುಗಿಸೋದಕ್ಕೆ ಆಗ್ತಿಲ್ಲ? ನಮ್ಮನ್ನು ಕರ್ಕೊಬರ್ತಾರೆ, ಅವ್ರು ಹೇಳ್ತಿರ್ತಾರೆ ಆಗಾಗ ಪ್ರಭಾವಿಗಳು ತಪ್ಪಿಸ್ಕೊಳ್ತಾರೆ. ಯಾರು ಪ್ರಭಾವಿಗಳಿಲ್ಲಿ? ಒಂದು 296 ಆರೋಪಕ್ಕೆ ಬೆಂಗಳೂರಿಗೆ ಬಂದು ಅರೆಸ್ಟ್ ಮಾಡಿ ಕರ್ಕೊಬಂದ್ರಲ್ಲ ನಮ್ಮನ್ನು, ನಾವು ಪ್ರಭಾವಿಗಳ? ಇಲ್ಲೇ ಇದ್ದರೂ ಕೂಡ ಗಂಭೀರ ಆರೋಪಗಳವ್ರ ಮೇಲೆ ಇದ್ದರೂ ಕೂಡ ಅವರನ್ನು ಬಂಧನನೇ ಮಾಡದೆ ಇಲ್ಲೇ ಓಡಾಡ್ಕೊಂಡಿದ್ದಾರಲ್ಲ. ಅವರು ಹೈಕೋರ್ಟ್ಗೆ ಹೋಗಿ ಅಲ್ಲೂ ಕೂಡ ಅವರು ಅದಕ್ಕೆ ತಡೆಯಾಜ್ಞೆ ತಗೊಳ್ಳೋವರೆಗೂ ಕೂಡ ಪೊಲೀಸ್ನವ್ರು ಬಂಧಿಸದೆ ಅವ್ರನ್ನ ಬಿಡ್ತಾರಲ್ಲ. ಯಾರು ಪ್ರಭಾವಿಗಳು? ಯಾರನ್ನು ರಕ್ಷಿಸ್ತಾ ಇದ್ದಾರೆ? ಜನ ತೀರ್ಮಾನ ಮಾಡಬೇಕು. ನಾನು ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ತಿಳಿಸ್ತೀನಿ. ಇವಾಗ ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಆಗಿದೆ. ಅದಕ್ಕೆ ಏನೇನು ಬೇಕು, ವಿಚಾರಣೆಗೆ ಬೇಕಾಗಿರ್ತಕ್ಕಂಥ ಅಷ್ಟು ಇದನ್ನು ತೆಗೆದುಕೊಂಡಿದ್ದಾರೆ. ನಾನು ಸಹಕರಿಸ್ತೀನಿ. ನಾನೇನು ಕಳ್ಳನೇನ್ರಿ ತಲೆ ಮರೆಸ್ಕೊಂಡು ಓಡಾಡೋದಕ್ಕೆ? ನಾನು ಕಳ್ಳನಾ ತಲೆ ಮರೆಸ್ಕೊಂಡು ಓಡಾಡೋದಕ್ಕೆ? ನಾನು ವಿಚಾರಣೆಗೆ ಇವತ್ತಲ್ಲ ಯಾವಾಗಲೂ ಎಲ್ಲೂ ಕೂಡ ಬಂದೇ ಬರ್ತೀನಿ, ವಿಚಾರಣೆಗೆ ಹಾಜರಾಗ್ತೀವಿ. ಆದರೆ ನಮ್ಮ ಮೇಲಿರ್ತಕ್ಕಂಥ ಬೇರೆ ಬೇರೆ ಜಿಲ್ಲೆಯ ಕೇಸುಗಳು ಆ ಕಾರಣಕ್ಕಾಗಿ ನಾವು ಸಿಕ್ಕಿಲ್ಲ. ಬೆಂಗಳೂರಿಗೆ ಬಂದರೆ ನಾವು ಸಿಕ್ಕಿದ್ದೀವಿ, ನೋಟಿಸ್ ಕೊಡೋಕೆ ಬಂದಾಗ ನಾವು ಸಿಕ್ಕಿದ್ದೀವಿ, ಬನ್ನಿ ವಿಚಾರಣೆಗೆ ಅಂದಾಗ ಜೊತೆಗೆ ಬಂದಿದ್ದೀವಿ. 3 ಸಾರಿ ನೋಟಿಸ್ ಕೊಟ್ಟಿದ್ರ ಅಂತ ನೀವು ಬರಲಿಲ್ಲ? ನಾನು ಹೇಳಿದ್ದೆ 3 ಸಾರಿ ನೋಟಿಸ್ ಕೊಟ್ಟಿದ್ದೀರಿ. ಈಗ ನೋಡಿ, ನನಗೆ 4 ಕೇಸ್ ಒಂದೇ ದಿನ ಬರುತ್ತೆ. ಯಾವ ಕೇಸಿಗೆ ಅಟೆಂಡ್ ಆಗಲಿ, ಯಾವ ಕೇಸಿಗೆ ಅಟೆಂಡ್ ಆಗದೆ ಇರಲಿ. ಇವತ್ತು ನಾನು ಇಲ್ಲಿಗೆ ಬಂದಿದ್ದೀನಿ. ಇವತ್ತು ನಾನು ಇಲ್ಲಿಗೆ ಬಂದಿರೋ ದಿವಸನೂ ಕೂಡ ನಿಮಗೆ ದಾಖಲೆ ಸಮೇತ ತೋರಿಸ್ತೀನಿ ನೋಡಿ. ನಾನು ನೀವು ವಿಚಾರಣೆಗೆ ಹಾಜರಾಗಲಿಲ್ಲ ಅಂದರೆ ತಲೆ ಮರೆಸ್ಕೊಂಡಿದ್ದೀವಿ ಅಂತ ಅರ್ಥ ಅಲ್ಲ. ನೋಡಿ, ಇವತ್ತು 15ನೇ ತಾರೀಕು ನಿಮಗೆ ಕಾಣಿಸ್ತಾ ಇರ್ಬೋದು. ಇಲ್ಲಿ 15ನೇ ತಾರೀಕು ನಾನು ಇವತ್ತು ಇಲ್ಲಿದ್ದೀನಿ. ಬಟ್ 15ನೇ ತಾರೀಕು ನಂದೊಂದು ಕೇಸ್ ಇದೆ. ಹಂಗಾದ್ರೆ ಅಟೆಂಡ್ ಆಗಿಲ್ಲ ಅಂದರೆ ತಲೆ ಮರೆಸ್ಕೊಂಡಿದ್ದೀವಿ ಅಂತ ಅಲ್ಲ. ಇಲ್ಲಿಗೆ ಬರುವಾಗಲೂ ಇವ್ರು ನನಗೇನು 3 ದಿನಾಂಕಗಳನ್ನು ಕೊಟ್ಟಿದ್ರು. ಅವತ್ತು ನ್ಯಾಯಾಲಯದಲ್ಲಿ ನಂದು ವಿಚಾರಣೆ ಇತ್ತು, ನಾವು ಅಲ್ಲಿಗೆ ಹೋಗಿದ್ವಿ, ಅಲ್ಲಿಗೆ ಹೋಗಲೇಬೇಕಾಗಿತ್ತು. ಇವತ್ತು ಬಂದು ಬರಲೇಬೇಕು, ನಿಮ್ಮನ್ನು ನಾವು ಕರ್ಕೊಂಡು ಹೋಗ್ತೀವಿ ಅಂತ ಬಂದಿದ್ದೀವಿ, ವಿಚಾರಣೆಗೆ ಹಾಜರಾಗಿದ್ದೀವಿ. ಅದರಲ್ಲೇನಿದೆ? ನಾವು ಬೇರೆಯವ್ರ ಥರ ತಲೆ ಮರೆಸ್ಕೊಂಡು ಕಳ್ಳನ ಥರ ಓಡಾಡಿಕೊಂಡು ಕದ್ದು ಮುಚ್ಚಿ ಅಂತೂ ಜೀವನ ಮಾಡ್ತಿಲ್ಲ. ಪ್ರತಿ ದಿನ ಪ್ರತಿ ಕ್ಷಣ ನಾವು ಇಂಥತ್ತಾನೆ ಇದ್ದೀವಿ, ಹೀಗೆ ಇದ್ದೀವಿ ಅಂತ ಅಪ್ಡೇಟ್ ಕೊಡ್ಕೊಂಡು ಬದುಕಿದ್ದೀವಿ ಹೊರತು ತಲೆ ಮರೆಸ್ಕೊಂಡು ಓಡಾಡೋ ಜಯಮಾನನೂ ಅಲ್ಲ, ನಾವು ಕಳ್ಳ ಕಾಕರು ಸುಳ್ಳರು ಅಲ್ಲ. ನಾವು ಧೈರ್ಯವಾಗಿ ಓಡಾಡ್ತೀವಿ, ಧೈರ್ಯವಾಗಿ ಮುಂದೆ ಬಂದು ನಿಂತ್ಕೊಳ್ತೀವಿ. ಯಾರೋ ಕಳ್ಳರು ಇದ್ದಾರಲ್ಲ ತಲೆ ಮರೆಸ್ಕೊಂಡು ಓಡಾಡೋವಂಥವ್ರು, ಅವ್ರಿಗೆ ಬೇಕಾದರೆ ಹೇಳ್ಬೋದು ಆ ಮಾತನ್ನು. ಅವರು ಆಗಿದೆ, ಠಾಣೆಯಲ್ಲಿ ಏನು ಬೇಕು ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದೀನಿ. ಮುಂದೆನೂ ಕೂಡ ನೀವು 1000 ಬಾರಿ ತನಿಖೆ ಮಾಡಿ ಸಹಕಾರವನ್ನು ಕೊಡ್ತೀವಿ. ಆದರೆ ಡೇಟ್ಗಳನ್ನು ನೀವು ತನಿಖೆಗೆ ದಿನಾಂಕಗಳನ್ನು ಕೊಡಬೇಕಾದ್ರೆ ದಯವಿಟ್ಟು ನಮ್ಮನ್ನು ಕೇಳಿಕೊಂಡು ದಿನಾಂಕಗಳನ್ನು ಕೊಟ್ಟರೆ ಒಳ್ಳೆಯದು ಅಂತ ನಾನು ನೋಡಿದ್ರಲ್ಲ. ಇದು ಪುನೀತ್ ಕೆರೆಹಳ್ಳಿ ಅವರ ಆ ಒಂದು ವಿಡಿಯೋದಲ್ಲಿ ಮಾತಾಡಿರುವಂತಹ ವಿಚಾರ. ಹರೀಶ್ ಪೂಂಜಾರು ಯಾವ ರೀತಿಯಲ್ಲಿ ಸಹಾಯ ಮಾಡಿದರು, ನನ್ನ ಬೆಂಬಲಕ್ಕೆ ನಿಂತುಕೊಂಡ್ರು, ನಾನು ಏನು ಎಂಬುದನ್ನು ನಾನು ಈ ವಿಡಿಯೋ ಮೊದಲೇ ಹೇಳಿದ್ದೇನೆ. ಸೊ ನನಗೆ ಯಾವ ರೀತಿಯಲ್ಲಿ ಹರೀಶ್ ಪೂಂಜಾ ಸಹಾಯ ಮಾಡಿದರು ಅನ್ನೋದನ್ನು ಅವರೇ ಹೇಳಿದರು ನೋಡಿ. ನಾನು ಹೇಳಿರುವಂಥದ್ದಲ್ಲ, ಅವರೇ ಹೇಳಿರುವಂಥದ್ದು.
ಸೊ ಇದಕ್ಕೆ ಜನಸಾಮಾನ್ಯನಾಗಿ ಓರ್ವ ಉತ್ತರ ಕೊಟ್ಟಿರುವಂಥದ್ದು, ಅದನ್ನು ಕೂಡ ಕೇಳಿ ಈ ಒಂದು ವಿಡಿಯೋನ ನಾವು ಮುಗಿಸೋಣ. ಏಯ್ ಚಪ್ಪರ ನನ್ನ ಮಕ್ಕಳ್ರ, ನಿಮ್ಗೆ ಎಷ್ಟು ಹೇಳ್ರು ಅಷ್ಟೇನಾ? ತಿರ್ಗಾ ಏನಕ್ಕೋ ಖುಷ್ಲಿ ಮಾಡ್ಕೊಂಡಿರ್ತೀರಲ್ಲೋ. ಅವ್ನು ನೋಡ್ರೆ ಏನೋ ಕಿರಿಕ್ ಮಾಡ್ಕೊಂಡು ಅವ್ನು ಸಾಯ್ತಾ ಇರ್ತಾನೆ. ಪುನೀತ್ ಕೇರಳಿ ನಿಮ್ಮ ಅಪ್ಪ, ನೀನ್ ನೋಡ್ರೆ ಜಿಯಾದಿ ಅದು ಇದು ಅನ್ಕೊಂಡ್ ಸಾಯ್ತೀಯ. ಏನ್ರೋ ಜಿಯಾದಿ ನನ್ನ ಮಕ್ಕಳು ಏನಾದ್ರು ನಿಮ್ ಮನೆಗ್ ಬಂದು ಏನಾದ್ರು ನಿಮ್ ಅಮ್ಮನ ಅಪ್ಪನ ಜೊತೆ ಏನಾದ್ರು ಮಾಡಿದ್ರ? ಇಲ್ಲ ತಾನೆ? ತಿಕ್ಕಾ ಮುಚ್ಕೊಂಡು ನಿಮ್ ಕೆಲಸ ನೋಡ್ರಲ್ಲ. ಚಪ್ಪರ್ ನನ್ನ ಮಕ್ಕಳು ನನ್ನ ಮಗನೆ ಏನೇನೋ ಹೇಳ್ಕೊಂಡು ವಿಡಿಯೋಗಳು ಮಾಡಾಕೊಳ್ಳೋದು. ಲೇ ಇಂಪ್ರೂವ್ ಆಗೋದು ನಿಮ್ದೇ ಜನಗಳು ರೋಡಲ್ಲಿ ಸಾಯ್ತಾ ಇದಾರೆ. ಹೋಗ್ಬಿಟ್ಟು ಅಂತವ್ರನ್ನ ಹೆಲ್ಪ್ ಮಾಡಿ ಊಟ ಹಾಕ್ರಲ್ಲ. ಇಂಪ್ರೂವ್ ಆಗ್ತಿರಲ್ಲ ಬೋಳಿ ಮಕ್ಕಳ. ಇದಕ್ಕೂ ಅದಕ್ಕೂ ಏನೇನು ಜನ ಸಾಮಾನ್ಯರು ಉಗಿದು ಉಪ್ಪಿನಕಾಯಿ ಹಾಕ್ತಾ ಇದ್ದಾರೆ. ಇವರಂತೂ ಬಕೆಟ್ ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ಗೂಗಲ್ ಪೇ ಮಾಡಿ ಸ್ವಾಮಿ, ಹಿಂದುತ್ವ 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 ಅಂತ ಹೇಳಿ. ಸ್ನೇಹಿತರೆ, ಇವೆಲ್ಲವನ್ನು ಗಮನಿಸ್ತಾ ಹೋದರೆ ನಿಮಗೆ ಅನಿಸ್ತಾ ಇದೆ ಪುನೀತ್ ಕೇರಳಿ ಮಾಡ್ತಾ ಇರುವಂತಹ ಹಿಂದುತ್ವದ ಅಸಲಿಯತ್ತು ಏನು? ನೀವೇ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.